ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಫೈನಲ್ಗಾಗಿ ನ್ಯೂಜಿಲೆಂಡ್ ವಿರುದ್ಧ ಹೊಸ ತಂಡ ಕಟ್ಟಿದ ಕೋಚ್ ಹಾಗೆ ಏನೆಲ್ಲ ಬದಲಾವಣೆ ಆಗಿದೆ ಪ್ಲೇಯಿಂಗ್ 11ನಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಒಂದು ಫೈನಲ್ ಮ್ಯಾಚ್ಗಾಗಿ ಅಭಿಷೇಕ್ ಶರ್ಮಾ ಅವ್ರನ್ನ ಆಚೆ ಇಡೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 3-4 ಮ್ಯಾಚ್ಗಳಿಂದ ನೋಡ್ತಾ ಇದ್ದಾರೆ ಅವರಿಂದ ಅಷ್ಟೊಂದು ಬ್ಯಾಟಿಂಗಲ್ಲಿ ಪ್ರದರ್ಶನ ಬರ್ತಿಲ್ಲ. ಹೀಗಾಗಿ ಫೈನಲಲ್ಲಿ ನಾವು ಗೆಲ್ಲಲೇಬೇಕಾದಂಥ ಸಿಚುವೇಶನ್ ಬಂದಿದೆ. ಹೀಗಾಗಿ ಅಭಿಷೇಕ್ ಶರ್ಮಾ ಅವ್ರನ್ನ ಆಚೆ ಇಡೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಭಾರತ ತಂಡದ ಕೋಚ್ ಹೊಸ ತಂಡ ಕಟ್ಟೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ ಭಾರತ ತಂಡ ಇವಾಗ ಬ್ಯಾಟಿಂಗಲ್ಲೇ ಆಗಿರ್ಬೋದು, ಬಾಲಿಂಗಲ್ಲೇ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿದೆ. ನೋಡೋಣ ಯಾವ ಥರ ಆಡ್ತಾರೆ. ನ್ಯೂಜಿಲೆಂಡ್ ವಿರುದ್ಧ ಫೈನಲಲ್ಲಿ ಗೆಲ್ಲೋದು ನಮ್ಮ ಭಾರತ ಅಂತಲೇ ಹೇಳ್ಬೋದು ಪಕ್ಕ. ಯಾಕಂದರೆ ಆ ಥರ ಬ್ಯಾಟಿಂಗು ಬಾಲಿಂಗು ಇದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.